ನೋಡಿ, ಇದು ಅರಸೀಕೆರೆ ಬಸ್ ಸ್ಟ್ಯಾಂಡ್. ಇದು ಅರಸೀಕೆರೆ ಬಸ್ ಸ್ಟ್ಯಾಂಡ್. ಇದು ಬ್ಯಾಕ್ ಸೈಡ್ ಇರೋದಲ್ಲ ಅರಸೀಕೆರೆ ಬಸ್ ಸ್ಟ್ಯಾಂಡು. ನಮ್ಮ ರೋಷನ್ ಅಂತೇಳಿ ಶಿವಮೊಗ್ಗದವರು ಯಾವುದೋ ದೇವಸ್ಥಾನ, ಯಾವ್ದು ದೇವಸ್ಥಾನ ಆರ್ಚ್ ಸಾಕದ ಮಾಡೋರಪ್ಪ. ಅರಸೀಕೆರೆ ಬಿಟ್ಟ ಇಲ್ಲ ಮುಚ್ಚಿಬಿಟ್ಟಾರ, ಏನೂ ಗೊತ್ತಾಗ್ತಿಲ್ಲಪ್ಪ. ಯಾಕೋ ಒಂಥರ ಕಾಣುತ್ತೆ, ಎಲ್ಲ ಚೇಂಜ್ ಆಗಿದೆ. ಇದೆ ಡೈರಿ ಸರ್ಕಲ್ಲು, ಅದು ಎದುರುಗಡೆ ಡೈರಿ. ಇದು ಬೆಂಗಳೂರು ಹೋಗುತ್ತೆ. ಇದು ನಿಮಗೆ ಬೇಲೂರು ಹೊಸ ರಿಂಗ್ ರೋಡು. ಇದು ಬೇಲ್ ದೂರ ಎರಡು ಡೆಲಿವರಿ ತುಂಬ್ಕೊಂಡ್ಬಂದರೆ ಲೇಟ್ ಆಗ್ಬಿಡ್ತೇವೆ, ಖಾಲಿ ಆಗೋದು. ಆಮೇಲೆ ಇನ್ನೊಂದು ಈ ಸಂತೆಪೇಟೆ ರೋಡ್. ಸ್ನೇಹಿತರೆ, ನಮ್ಮ ಅರಸೀಕೆರೆ ಊರೊಳಗಿದ್ದೀನಿ ನೋಡಿ. ರೋಡೆಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ, ಅಗಲ ಮಾಡಿ ಡಾಂಬರೆಲ್ಲ ಹಾಕಿ ಚೆನ್ನಾಗಿ ಮಾಡ್ಯಾರ. ಮುಂಚೆ ಇಕ್ಕಟ್ಟಿತ್ತು ರೋಡ್, ಇದು ಅಂದರೆ ಡಬಲ್ ರೋಡ್ ಇತ್ತು, ಸ್ವಲ್ಪ ಇಕ್ಕಟ್ಟಿತ್ತು, ರೋಡ್ ಚೆನ್ನಾಗಿರಲಿಲ್ಲ. ಈಗೆಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಸುಮಾರು ವರ್ಷ ಆಯ್ತು ನಾನು ಅರಸೀಕೆರೆ ಬಂದು. ಹಾಂ, ಸುಮಾರು ಒಂದು 3-4 ವರ್ಷದಾಗ ಹೋಗ್ಬಿಡ್ತು ಅನ್ಕೊಳ್ಳಿ. ಲಾಸ್ಟ್ ಟೈಮ್ ಇದೇ ಗಾಡಿಯಲ್ಲಿ ಮೈಸೂರು ತುಂಬಿದಾಗ ಬಂದಿದ್ದೆ. ಆದರೆ ಅವತ್ತು ಬೈಪಾಸಲ್ಲೇ ಹೋಗಿ ಅಲ್ಲಿ ಯೂಟರ್ನ್ ಇಲ್ಲ ಅಂದ್ಬಿಟ್ಟು ಸುತ್ತಾಕೊಂಡು ಬಂದಿದ್ದೆ. ಅದಕ್ಕೆ ಇವತ್ತು ಬೈಪಾಸ್ಗೆ ಹೋಗಿಲ್ಲ, ಡೈರೆಕ್ಟ್ ಸಿಟಿ ಒಳಗೆ ಬಂದುಬಿಟ್ಟಿದ್ದೀನಿ. ಸ್ವಲ್ಪ ಮಳೆ ಬೇರೆ ಹನಿತಾ ಇತ್ತು ಇಲ್ಲಿ. ಸಿಟಿ ಒಳಗೆ ಬಂದು ಹಿಂಗೆ ಹೋಗ್ಬಿಡೋಣ, ಯಾಕೆ ಸುಮ್ಮನೆ ಸುತ್ತಾಕೊಂಡು ಅಂದ್ಕೊಂಡು ಇಲ್ಲಿಂದ ದುದ್ದದಿಂದ ಹಾಸನದಲ್ಲಿ ಸಂತೆಪೇಟೆ ಸರ್ಕಲ್ ಆಗಂತ ಎಲ್ಲ ಖಾಲಿ ಆಗೋದು. ಬೆಳಗ್ಗೆ 5 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳೋಣ ಪಾರ್ಟಿ. ಹೋಗೋಣ. ಇನ್ನು ಎಷ್ಟು ಟೈಮು? 10:15. ಅಲ್ಲಿ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ಹಾಸನ ಹೋಗೋಷ್ಟೊತ್ತಿಗೆ ಹೋಗಿ ಮಲಿಕೊಳ್ಳೋಣ ಅಲ್ಲೇ. ಬೆಳಗ್ಗೆ ಬಂದು ಬೇಗ ಖಾಲಿ ಮಾಡಿಕೊಟ್ಟ ಅಂದರೆ ಮೈಸೂರು ಹೋಗಿ ನಾಳೆನೇ ಖಾಲಿ ಮಾಡಿಬಿಡ್ಬೋದು. ಇಂಜಿನ್ನು ಸೌಂಡು ಜಾಸ್ತಿ ಆಗ್ಬಿಡೈತೆ ನಮ್ಮ ಗಾಡಿ. ಮೈಲೇಜ್ದು ಸಮಸ್ಯೆ ಆಗಿ ನೋಡೋಣ. ಖಾಲಿ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ಎಂಟಿ ಹೋಗಿ ಚೆಕ್ ಮಾಡಿಸ್ಬೇಕು. ಅರಸೀಕೆರೆಯಲ್ಲಿರೋ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳು ಹಾಯ್. ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಹಾಯ್. ಆಮೇಲೆ ನಮ್ಮ ಶಿವಮೊಗ್ಗದವ್ರು ಯಾರೋ ಒಂದಿಬ್ಬರು, ಅವ್ರ ಹೆಸರು ನೋಡಿ. ಇದು ಅರಸೀಕೆರೆ ಬಸ್ ಸ್ಟ್ಯಾಂಡ್. ಇದು ಅರಸೀಕೆರೆ ಬಸ್ ಸ್ಟ್ಯಾಂಡ್. ಇದು ಬ್ಯಾಕ್ ಸೈಡ್ ಇರೋದಲ್ಲ ಅರಸೀಕೆರೆ ಬಸ್ ಸ್ಟ್ಯಾಂಡು. ನಮ್ಮ ರೋಷನ್ ಅಂತೇಳಿ ಶಿವಮೊಗ್ಗದವರು, ಅವರು ಹಾಯ್ ಅಂತ ಹೇಳಕ್ಕೆ ಕೇಳಿದ್ದಾರೆ. ಮತ್ತು ನಮ್ಮ ಸಾಗರದ ಹುಡುಗ ಮಹೇಶ್ KA 15 ಅಂತ ಬೇರೆ ಹಾಕವ್ರೆ. ನಮಗೂ ಹಾಯ್ ಅಂತ ಹೇಳೋಣ ಅಂತೇಳಿ. ನಿಮಗೂ ಬ್ರದರ್ ಹಾಯ್. ಮಹೇಶ್ ಅವರಂತೂ ತುಂಬ ಸಲ ಮೆಸೇಜ್ ಹಾಕಿದ್ದೀರಾ, ನಾನು ನೋಡಿದ್ದೀನಿ. ಇವತ್ತು ಕರೆಕ್ಟಾಗಿ ಟೈಮ್ ಸಿಕ್ತು, ಹಾಗೆ ಹಾಯ್ ಅಂತ ಹಾಕಿದ್ದೀನಿ. ಬರ್ರಿ, ಈಗ ಇಲ್ಲಿ ಮುಂದೆ ನಾವು ರೈಟ್ಗೆ ಹೋಗ್ಬೇಕು. ಇಲ್ಲೆಲ್ಲ ಒಂದ್ಸಲಿ ಈ ಮಾರ್ಕೆಟ್ ಒಳಗಡೆ ನಮ್ಮ ಕ್ಯಾಂಟ್ರ್ ಇದ್ದಾಗ ಇಲ್ಲಿ ಒಳಗಡೆ ಲೋಡ್ ತುಂಬ್ಕೊಬಂದು ಖಾಲಿ ಮಾಡೋಕ್ರೆ ಪೈಪ್ ತುಂಬ್ಕೊಬಂದು ಭಾರಿ ಹಿಂಸೆ ಮಾಡಿಬಿಡಿತ್ತು. ಒಬ್ಬನೇ ಇದ್ದೆ, ಬೆಳಗ್ಗೆ ಟೈಮಲ್ಲಿ ಬಂದುಬಿಟ್ಟಿದ್ದೀನಿ. ತಳ್ಳೋ ಗಾಡಿ ಅವು ಇವು ಅಂತ ಬೇಜಾನ್ ಹಾಕ್ಬಿಟ್ಟಾರೆ. ನೋಡಿ, ಇಲ್ಲಿ ರೈಟ್ಗೆ ಹೋಗ್ಬೇಕು. ತೆಗಿತಾ ಇಲ್ಲ, ಒಬ್ಬನೇ ಇದ್ದೀನಿ. ಸೈಡ್ ನೋಡೋ ಯಾರು ಇಲ್ಲ. ಏನೋ ಮಾಡಿ ಖಾಲಿ ಮಾಡ್ಕೊಂಡು ಹೋಗಿದ್ದೆ ಅವತ್ತು. ಇಲ್ಲಿಂದ ಮುಂದೆ ಹೋಗಿ ಮತ್ತೆ ರೈಟ್ಗೆ ಹೋಗ್ಬೇಕು. ಇದು ಸೀದಾ ಬಂದ್ಬಿಟ್ಟು ನಿಮಗೆ ಚನ್ನರಾಯಪಟ್ಟಣ ಹೋಗುತ್ತೆ ರೋಡ್. ಇದು ಗಣಸಿಯಿಂದ ಚನ್ನರಾಯಪಟ್ಟಣ ಹೋಗೋ ರೋಡ್ ಇದು. ನಾವು ಇಲ್ಲಿ ಮುಂದೆ 1-1.5-2 ಕಿಲೋಮೀಟರ್ಗೆ ಮತ್ತೆ ರೈಟ್ಗೆ ಹೋಗ್ಬಿಡ್ಬೇಕು. ಮಳೆ ಬಂದು ಹೋಗೈತೆ ನೋಡಿ ಎಲ್ಲ. 1-1.5-2 ಕಿಲೋಮೀಟರ್ ರೈಟ್ಗೆ ಹೋಗ್ಬಿಟ್ರೆ ಅಲ್ಲಿಂದ ಸೀದಾ ದುದ್ದದಿಂದ ಹಾಸನ. ಅವಾಗೆಲ್ಲ ಓಡಾಡಿದ್ವಿ ನಮ್ಮ ಕ್ಯಾಂಟ್ರ್ಗಳಿದ್ದಾಗ. ಇಲ್ಲೆಲ್ಲ ಈ ಕಡೆ ಎಲ್ಲ ಸರೌಂಡಿಂಗು, ಟಿಪ್ಟೂರು, ಹಾಸನ ಎಲ್ಲ ಬೇಜಾನ್ ಓಡಾಡ್ಬಿಟ್ಟಿದ್ವಿ ಅವಾಗೆಲ್ಲ. ಈ ದೊಡ್ಡ ಗಾಡಿಗಳು ಬಂದಾಗಲೇ ಈ ಕಡೆಲ್ಲ ಬರೋದು ಸ್ವಲ್ಪ ಕಡಿಮೆ ಮಾಡಿದ್ವಿ. ಟಿಪ್ಟೂರಿಗೆಲ್ಲ ಉಡುಪಿಯಿಂದ ತೆಂಗಿನಕಾಯಿ ತುಂಬ್ಕೊಂಬರ್ತಿದ್ವಿ. ಕಾಯಿ ಚಿಪ್ಪು ಅವೆಲ್ಲ ಉಡುಪಿಯಿಂದ ತುಂಬ್ಕೊಂಬರ್ತಿದ್ವಿ ಅವಾಗ. BS ಚನ್ನಬಸಪ್ಪ ಆನ್ ಸನ್ಸ್ ಅಂತೆ.
ಆಪೋಸಿಟ್ ಬೆಳಕಿಗೆ ಚೆನ್ನಾಗಿ ಕಾಣ್ತೈತೆ ಇಲ್ಲೋ ಗೊತ್ತಿಲ್ಲ. ಬೆಂಗಳೂರಿಗೆ ಹೋಗಿ ಫಸ್ಟು ನಾನು ಟೆಂಪರ್ ಗ್ಲಾಸ್ ಚೇಂಜ್ ಮಾಡಬೇಕು. ಇದು ನಮ್ಮ ತಮ್ಮ ತಂದು ಕೊಟ್ಟನ ಗ್ಲಾಸು, ಪ್ರೈವಸಿ ಗ್ಲಾಸ್ ಅಂತ ಹೇಳ್ಬಿಟ್ಟು ಟೆಂಪರ್ ಗ್ಲಾಸು ಚೆನ್ನಾಗೈತೆ. ಆದರೆ ನನಗೆ ಈಗ ವಿಡಿಯೋ ಮಾಡ್ತಿದ್ದಾಗ ನೋಡಿ ಹಿಂಗೆ ಹಿಡ್ಕೊಂಡಾಗ ನನಗೆ ಚೆನ್ನಾಗಿ ಕಾಣ್ತೈತೆ. ಹಿಂಗೆ ಹತ್ರ ಬಂದಾಗ ವಾಯ್ಸ್ ಕೇಳಲಿ ಅಂತ ಹತ್ರ ಇಕ್ಕಂತೀವ, ಡಿಸ್ಪ್ಲೇ ಕಾಣ್ತಾ ಇಲ್ಲ ಕರೆಕ್ಟಾಗಿ ಹಿಡ್ಕೊಂಡಿದ್ದೀನ ಇಲ್ವಾ ಅನ್ನೋದು. ಅಂದರೆ ಒಂದು ಚೂರು ಕ್ರಾಸ್ ಆದರೆ ಸಾಕು, ಪಕ್ಕದಲ್ಲಿರೋರಿಗೆ ಡಿಸ್ಪ್ಲೇ ಕಾಣಲ್ಲ. ಅದು ಪ್ರೈವಸಿ ಗ್ಲಾಸ್ ಅಂತೇಳಿ ಅದು ಆ ಥರ. ಅದಕ್ಕೆ ಹೇಳಿದ್ದೀನಿ ಇವತ್ತೆಲ್ಲ ತಗೊಬಂದು ಮಡ್ಗವನೆ, ನಾಳೆ ಹೋಗಿ ಅದು ಚೇಂಜ್ ಮಾಡಬೇಕು. ಅಂದರೆ ಅದು ಒಳ್ಳೇದೇನೆ, ಆದರೆ ನಮಗೆ ವಿಡಿಯೋ ಮಾಡೋರಿಗೆ ಅದು ಸರಿ ಬರಲ್ಲ ಅದು. ಯಾಕಂದರೆ ಈಗ ನನ್ನ ಮೊಬೈಲ್ನ ಹತ್ರ ಹಿಡ್ಕೊಂಡು ನಾನು ಸೌಂಡು ಕ್ಲಿಯರಾಗಿ ಕೇಳಿಸ್ಲಿ ಅಂದ್ಬಿಟ್ಟು ಹತ್ರ ಹಿಡ್ಕೊಂಡಿರ್ತೀನ, ಹಿಂಗೆ ಬಗ್ ನೋಡಿದ್ರೆ ಏನೂ ಕಾಣ್ತಾಯಿಲ್ಲ, ಬ್ಲ್ಯಾಕಾಗಿ ಕಾಣ್ತೈತೆ. ಕರೆಕ್ಟಾಗಿ ಹಿಡಿದಿದ್ದೀನ ಇಲ್ವ ಅಂತ ಸ್ವಲ್ಪ ಹಿಂಗೆ ಮೇಲಕ್ಕೆ ಎತ್ತಿ ನೋಡಬೇಕು. ಮೇಲಕ್ಕೆ ಎತ್ತಿದ್ರೆ ನನ್ನ ಕಣ್ಣಿಗೆ ಕರೆಕ್ಟಾಗಿ ಇದಾಗುತ್ತೆ, ಅದು ರೋಡ್ ಕಾಣಲ್ಲ. ಹಾಗಾಗಿ ತಂದವನೇ, ನಾಳೆ ಈಗ ಖಾಲಿ ಮಾಡಿ ಬೆಂಗಳೂರಿಗೆ ಹೋದರೆ ಅದನ್ನು ಹಾಕ್ಸ್ಬೇಕು. ಹಂಗೂ ಹಿಂಗೂ ಕವರ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ನೋಡಲ್ಲಿ ರೈಟ್ಗೆ ಹೋಗ್ಬೇಕು, ಮುಂದೆ ನಾವು ಇದು ಸೀದಾ ಚಂದ್ರಪಟ್ಟಣ ಮೈಸೂರು. ಹಾಸನ ಇರಲಿಲ್ಲ ಅಂದರೆ ಸೀದಾ ಹೋಗ್ಬಿಡ್ಬೋದಿತ್ತು ನಾವು. ಹಾಸನ ಅಲ್ಲೋಡಿಂಗ್ ಇರೋದ್ರಿಂದ ರೈಟ್ಗೆ ಹೋಗೋದು. ಲಾಸ್ಟ್ ಟೈಮ್ ಮೈಸೂರು ತುಂಬ್ಕೊಬಂದ ಹಿಂಗೆ ಹೋಗಿದ್ದು ಸೀದಾ. ಅಲ್ಲಿ ಗುಂಡಿ ನೋಡಿ ಹೆಂಗೈತೆ. ಅವರಲ್ಲಿ ರೈಟ್. ಅದು ಮೈಸೂರು, ಇದು ಹಾಸನ. ರೋಡ್ ಹೆಂಗೈತೆ ಗೊತ್ತಿಲ್ಲ, ಭಾಳ ವರ್ಷದ ನಂತರ ಹೋಗ್ತಾ ಇದ್ದೀನಿ. ಇದನ್ನು ನೋಡೋಣ, ಬರ್ರಿ ಮುಂದೆ ಹೋಗಿ ಸಿಗೋಣ. ಹಾಸನ ಹೋಗಿ ಯಾವುದೋ ದೇವಸ್ಥಾನ ಆರ್ಚ್ ಸಕ್ಕದ ಮಾಡೋರು. ಅರಸೀಕೆರೆ ಬಿಟ್ಟು ಸ್ವಲ್ಪ ಮುಂದೆ ಬಂದೆ ದೇವಸ್ಥಾನ. ಅದು ಇಲ್ಲಿ ಜೇನ್ಕಲ್ ಸಿದ್ದೇಶ್ವರ ಅಂತ ಒಂದು ದೇವಸ್ಥಾನ ಇತ್ತು, ಅದು ಭಾರಿ ಫೇಮಸ್ ದೇವಸ್ಥಾನ. ಅದು ಗೊತ್ತು ನನಗೆ. ಇದು ಯಾವ್ದು ಅನ್ನೋದು ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ಸ್ ಹಾಕಿ, ನೋಡೋಣ, ತಿಳ್ಕೊಳ್ಳೋಣ ನಾವು. ಫೈನಲ್ಲಾಗಿ ಹಾಸನ ರೀಚ್ ಆಗಿದ್ದೀವಿ. ಇನ್ನೊಂದು ಎಲ್ಲ ಹಾಸನೇ, ಅಂದರೆ ನಾವು ಸಿಟಿ ಎಲ್ಲ ಹೋಗಿ ಆ ಕಡೆ ಸೆಂಟ್ರ್ ಸಿಟಿ ಆ ಕಡೆ ಹೋಗ್ಬೇಕು. ಸಂತೆಪೇಟೆ ಸರ್ಕಲ್ ಅಂತಾರೆ, ಅಲ್ಲಿಗೆ ಹೋಗ್ಬೇಕು. ಗೊರೂರು ರೋಡು ಇದು. ಡೈರಿ ಸರ್ಕಲ್ ನೆಕ್ಸ್ಟ್ ಸಿಗೋದು. ಡೈರಿ ಸರ್ಕಲಿಂದ ಸೀದಾ ಹೋಯ್ತಾ ಇರೋದೇ ಒಂದೇ ರೋಡೆ. ಮಳೆ ಬರ್ತಾಯಿದೆ, ಹಾಸನ ಎಂಟ್ರಿ ಕೊಡ್ತಿದ್ದಂಗೆ ಮಳೆ ಬರೋದಲ್ಲ. ಅರಸೀಕೆರೆಯಿಂದನೂ ಮಳೆ ಬರ್ತಾಯಿತ್ತು, ಲೈಟಾಗಿ ಬರಲಿ, ಏನು ಸಮಸ್ಯೆ ಇಲ್ಲ. ಸದ್ಯಕ್ಕೆ ನಾವು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ, ಸಿಗೋಣ. ಇನ್ನೊಂದು 2-3 ಕಿಲೋಮೀಟ್ರ್ ಇದೆ. ನಾನು ಇಲ್ಲೇ ಬೋರ್ಡ್ ಹತ್ರ ಒಂದು ವಿಡಿಯೋ ಮಾಡೋಣ ಅಂತ ತೆಗೆದೆ, ಅಷ್ಟೊತ್ತಿಗಾಗಲಿ ವಿಡಿಯೋ ಬೋರ್ಡ್ ಪಾಸ್ ಆಗ್ಬಿಡುತ್ತೆ. ಪರವಾಗಿಲ್ಲ. ನೋಡಿ ಸ್ನೇಹಿತರೆ, ಇದು ಡೈರಿ ಸರ್ಕಲ್ಲು, ಅದು ಎದುರುಗಡೆ ಡೈರಿ. ಇದು ಬೆಂಗಳೂರು ಹೋಗುತ್ತೆ. ಇದು ನಿಮಗೆ ಬೇಲೂರು ಹೊಸ ರಿಂಗ್ ರೋಡು. ಇದು ಬೇಲೂರು ರೋಡ್ ಹೋಗುತ್ತೆ, ಹಂಗೆ ಅಲ್ಲಿಂದ ಹೊಸ ರಿಂಗ್ ರೋಡು ಸೀದಾ ಬೇಲೂರು ರೋಡಿಂದ ನಮ್ಮ ಸಕಲೇಶ್ವರ ರೋಡ್ಗೆ ಹೋಗುತ್ತೆ. ಆ ಬೈಪಾಸ್ ಬಂದಾದಾಗ ಆ ರೋಡಲ್ಲಿ ಗಾಡಿ ಬಿಡ್ತಾಯಿದ್ರು, ಸಿಕ್ಕಾಪಟ್ಟೆ ಹಂಸೋದು. ಬೇಲೂರು ರೋಡ್ಗೆ ಹೋಗಿ ಸೇರ್ಕೊತೈತೆ, ಡೈರೆಕ್ಟ್ ಡೆಡ್ ಎಂಡು ಬೇಲೂರು ರೋಡ್ಗೆ ಹೋಗಿ ಸೇರ್ಕೊತೈತೆ. ಅದು ಇವೆಲ್ಲ ಡೈರಿ ನಂದಿನಿ ಡೈರಿ ಇದೆ. ಲಾಸ್ಟ್ ಟೈಮು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಂದಿಬ್ಬರು ಮೂವರು ನಮ್ಮ ಮೆಸೇಜ್ ಹಾಕಿದ್ರು. ಏನಪ್ಪ ಅಂದರೆ ನಮ್ಮ ಲಾಸ್ಟ್ ಟೈಮ್ ನಮ್ಮ ಓನರ್ ಗಾಡಿಯಲ್ಲಿ ಪಾಯಸ ಮಾಡಿದ್ವಿ, ಅಲ್ಲಿ ಹಾಲು ಹಾಕಿದ್ನಲ್ಲ, ಅದನ್ನು ವಿಡಿಯೋ ನೋಡ್ಬಿಟ್ಟು ಮೆಸೇಜ್ ಹಾಕಿದ್ರು. ಆಮೇಲೆ ತುಪ್ಪದ್ದು ಅಷ್ಟೇ, ನಮ್ಮ ನಂದಿನಿ ಇದೆ ಬಳಸಿ ಯೂಸ್ ಮಾಡಿ ಅಂಥೇಳಿ. ಅಲ್ಲಿ ನಾವು ಗೋವಾದಲ್ಲಿ ಡಿಸೈಡ್ ಮಾಡಿದಾಗ ಪಾಯಸ ಮಾಡಬೇಕು ಅಂದಾಗ ಅಲ್ಲೇ ತಗೊಂಡ್ವಿ ಎಲ್ಲನೂ. ಅಲ್ಲಿ ನಂದಿನಿ ಹಾಲಾಗಲಿ ನಂದಿನಿ ಉತ್ಪನ್ನಗಳು ಯಾವುವು ಸಿಗಲಿಲ್ಲ. ಅಲ್ಲಿ ಸಿಕ್ಕಿದ್ನ ತಗೊಂಡು ಮಾಡಿದ್ವಿ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಮಾಡ್ರೆ ನಂದಿನಿ ಬಿಟ್ಟರೆ ನಾವು ಬೇರೆ ಯಾವುದು ಯೂಸ್ ಮಾಡಲ್ಲ. ನಮ್ಮ ಮನೆಗೂ ಅಷ್ಟೇ
ನಂದಿನಿ ಅಲ್ಲೇ ಯೂಸ್ ಮಾಡೋದು ನಾವು, ಬೇರೆದೆಲ್ಲ ಯೂಸ್ ಮಾಡೋದೇ ಇಲ್ಲ ನಾವು. ಹೊರಗಡೆ ಹೋದಾಗ ಏನು ಮಾಡೋಕ್ಕಾಗಲ್ಲ, ಯಾವ ಸಿಗುತ್ತೋ ಅದನ್ನೇ ಯೂಸ್ ಮಾಡಬೇಕಾಗಿ ಬರುತ್ತೆ ನೋಡಿ. ಎಲ್ಲ ಡೈರಿ ಸರ್ಕಲ್ ಬಿಟ್ಟು ಮುಂದೆ ಬಂದರೆ ರೈಲ್ವೆ ಸ್ಟೇಷನ್, ಇದು ಹಾಸನ ರೈಲ್ವೆ ಸ್ಟೇಷನ್ನು. ಇಲ್ಲಿ ಡಿಪೋ ಐತೆ, ಈ ಕಡೆ ಇದು ಬಸ್ ಡಿಪೋ KSRTC ಹಾಸನದ್ದು. ಅವಾಗೆಲ್ಲ ಅವಾಗ ಬೈಪಾಸ್ ನಾವು ಸ್ಟಾರ್ಟಿಂಗು ಕ್ಲೀನರ್ ಕೆಲಸ, ಡ್ರೈವರ್ ಕೆಲಸ ಮಾಡ್ಬೇಕಾರಲ್ಲ ಹಾಸನ ಬೈಪಾಸ್ ಇರಲಿಲ್ಲ ಅವಾಗ, ಇದರಲ್ಲೇ ಓಡಾಡ್ತಿದ್ದಿದ್ದು ನಾವು ಸಿಟಿ ಒಳಗೇನೆ. ಆಮೇಲೆ ಬೈಪಾಸ್ ಓಪನ್ ಮಾಡಿದ್ರು, ಈಗ ಅದನ್ನು 4 ಲೈನ್ ಮಾಡ್ತಾವ್ರೆ. ಇದು ರೈಲ್ವೆ ಸ್ಟೇಷನ್, ಇದು ಗೂಡ್ ಸೆಟ್ಟು ಎಲ್ಲ ಇದೆಲ್ಲ ಆಗುತ್ತೆ. ಇದು ಅಲ್ಲಿ ಎಲ್ಲ ಲೈಟ್ ಹಾಕೊಂಬಾರೋ ಆಟೋದಾನೆ, ಈಗ ಬಂದು ಹಾಕ್ತೀಯಪ್ಪ ನೋಡಿ. ಇದು ಡಿಪೋ, KSRTC ಡಿಪೋ ಇದು. ಇದು ರೈಲ್ವೆ ಸ್ಟೇಷನು. ಸೀದಾ ಹೋಗೋದು ಗೊರೂರು ರೋಡ್ ಸರ್ಕಲ್, ಸಂತೆಪೇಟೆ ಸರ್ಕಲ್ ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ಲೆಫ್ಟ್ ಹೊಡ್ರೆ ಗೊರೂರು ರೋಡು ಹೋಗುತ್ತೆ, ಅಲ್ಲೇ ಸರ್ಕಲಲ್ಲೇ ಹಾಕೊಂಡು ಮಲಿಕೊಂಬಿಡೋದು. ಇನ್ನು ಏನಿದ್ರು ಬೆಳಗ್ಗೆ 5 ಗಂಟೆಗೆ ಬರ್ತಾನಂತೆ, ಮಳೆ ಬೇರೆ ಬರ್ತಾನೆ ಐತೆ, ಬರಲಿ, ನೋ ಟೆನ್ಷನ್. ತುಂಬ ವರ್ಷಗಳ ನಂತರ ಹಾಸನ ಸಿಟಿ ಒಳಗೆ ಎಂಟ್ರಿ. ನಮ್ಮ ಅಂಬಾರಿಲಿ 1 ಸಲ 2 ಸಲ ಬಂದಿದ್ದೆ ಅನಿಸುತ್ತೆ. ಸಿರಾದಿಂದ ಲೋಡ್ ಮಾಡ್ಕೊಂಡು ಬರ್ತಿದ್ನಲ್ಲ ಮಂಗಳೂರಿಗೆ, ನೈಟ್ ಹೊತ್ನಲ್ಲಿ ಬಂದರೆ ಇದರಲ್ಲೇ ಹೋಗ್ತಿದ್ದೆ ನಮ್ಮ ಅಂಬಾರಲ್ಲಿ. ಮತ್ತೆ ಬಿಟ್ಟರೆ ಈ ಕಡೆ ಬಂದಿಲ್ಲ. ಭಾಳ ನೋಡಿ, ಇವೆಲ್ಲ ಹೋಟ್ಲುಗಳು ಇರಲಿಲ್ಲ ಅವಾಗ, ಹೋಟ್ಲುಗಳೆಲ್ಲ ಆಗ್ಬಿಟ್ಟಾರೆ. ನಾವೆಲ್ಲ ನಮ್ಮ ಗಾಡಿ ನಾವು ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಗಾಡಿ ಓಡಿಸ್ತಿರ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಬೈಪಾಸ್ ಓಪನ್ ಆಗೋಕ್ಕೆ ಮುಂಚೆ ಬರ್ಬೇಕಾದ್ರೆ ಅವೆಲ್ಲ ಏನೂ ಇರಲಿಲ್ಲ. ಈಗೆಲ್ಲ ಓಪನ್ ಆಗ್ಬಿಟ್ರೆ, ಗ್ಲಾಸಲ್ಲಿ ಏನೂ ಕಾಣ್ತಿಲ್ಲ, ಬೈಕ ಬೇಡ್ರಿ. ರೋಡ್ ವರ್ಕ್, ಪೈಪ್ ಲೈನ್ ಮಳೆ ಬರ್ತಾ ಇರೋದ್ರಿಂದ ಗ್ಲಾಸಲ್ಲಿ ಏನು ಕಾಣ್ತಿಲ್ಲ. ಎಲ್ಲ ಅಲ್ಲಿ ಮುಂದೆ ಅಶೋಕ ಹೋಟ್ಲ್ ಇರೋದು, ನಮ್ಮ ಹಾಸನ ಅಶೋಕ ಹೋಟ್ಲು. ನಿದ್ದೆ ಎಳಿತೈತೆ. ಏನೊಂದು 5 ನಿಮಿಷಕ್ಕೆ ಮಲಿಕೊಂಬಿಡ್ತೀವಿ. ಈ 4 ಲೈನ್ ಅವಾಗ್ಲಿಂದಾನೇ ಹಿಂಗೆ ಐತೆ. ಇದು ಇಲ್ಲಿಂದ ಈ ಕಡೆ ಲೆಫ್ಟ್ ಸೈಡಿಗೆ ಇರೋದು ನಮ್ಮ ಹಾಸನದ ಅಶೋಕ ಹೋಟೆಲ್. ನಮ್ಮ ಬೆಂಗಳೂರಲ್ಲಿ ಅಶೋಕ ಹೋಟ್ಲ್ ಐತಲ್ಲ, ಅದೇ ಥರ ಇದು ಹಾಸನದ ಅಶೋಕ ಹೋಟ್ಲ್. ಇದು ಭಾರಿ ದೊಡ್ಡ ಹೋಟ್ಲು. ಅವಾಗ ಇವಾಗ ಏನೋ ಹೋಟ್ಲ್ ಐತಾ ಇಲ್ಲ, ಮುಚ್ಚಿಬಿಟ್ಟಾರ, ಏನೂ ಗೊತ್ತಾಗ್ತಿಲ್ಲಪ್ಪ. ಯಾಕೋ ಒಂಥರ ಕಾಣತೈತೆ, ಎಲ್ಲ ಚೇಂಜ್ ಆಗ್ಬಿಟ್ರಂಗೈತೆ. ಜಿಲ್ಲಾಧಿಕಾರಿ ಆಫೀಸ್ ಎಲ್ಲ ಚೇಂಜ್ ಆಗಿರಂಗೈತಪ್ಪ. ಇದು ಇರ್ಬೇಕು ಅಶೋಕ ಹೋಟ್ಲು. ಮರ್ತೋಗ್ಬಿಡೈತಲ್ಲ, ನಾನು ಹೇಳಿದ್ದೆಲ್ಲ ಕರೆಕ್ಟಾಗೈತೆ, ಎಲ್ಲ ಸುಳ್ಳೇನಾರ ನಿಜ ಇಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದೀನ ಸ್ವಲ್ಪ ತಿಳಿಸಿ ಹೇಳಿ. ನೋಡಿ, ಇಲ್ಲ ಇದೇ ಅಶೋಕ ಹೋಟ್ಲ್ ಗೇಟ್ ನೋಡಿ, ಕಾಣ್ತಿದ್ದಲ್ಲ, ನೋಡಿದ್ರ ಅಶೋಕ ಹೋಟ್ಲ್ ಗೇಟು. ಮರ್ತಿಲ್ಲ, ಪಂಚಾಯತ್ ಹಾಸನ್. ಈ ಸರ್ಕಲಲ್ಲಿ ಸೀದಾನೆ ಹೋಗ್ಬೇಕು. ಲೆಫ್ಟ್ಗೆ ಹೋದರೆ ಹೊಸ ಬಸ್ ಸ್ಟ್ಯಾಂಡು, ರೈಟ್ಗೆ ಹೋದರೆ ಹಳೆ ಬಸ್ ಸ್ಟ್ಯಾಂಡು, ಎದುರುಗಡೆ ಇರೋದೇ ಪೊಲೀಸ್ ಸ್ಟೇಷನ್ನು. ಇಲ್ಲ, ಪೊಲೀಸ್ ಸ್ಟೇಷನ್ ತೆಗೆದುಬಿಟ್ಟಾರೆ. ಹೊಡೆದಾಕ್ಬಿಟ್ಟಾರೆ ಪೊಲೀಸ್ ಸ್ಟೇಷನ್ನು. ಭಾಳ ವರ್ಷ ಆದ್ಮೇಲೆ ಬಂದು ಎಲ್ಲ ಇದಾಗ್ತೈತಲ್ಲಪ್ಪ ನಮಗೆ. ಎದುರುಗಡೆ ಇತ್ತು ಪೊಲೀಸ್ ಸ್ಟೇಷನ್, ಹೊಡೆದಾಕ್ಬಿಟ್ಟವ್ರೆ. ಬೇರೆ ಕಡೆ ಎಲ್ಲ ಮಾಡಿದೆ ನೋಡಿ. ಇದಿತ್ತು ಪೊಲೀಸ್ ಸ್ಟೇಷನು, ಹೊಡೆದಾಕ್ಬಿಟ್ಟಾರೆ. ಇಲ್ಲಿ ಲೆಫ್ಟ್ ಹೋಗ್ಬೇಕು.
ಸೀದಾ ರೋಡ್ ಇಲ್ಲ, ಲೆಫ್ಟ್ಗೆ ಹೋಗ್ಬೇಕು. ರೈಟ್ಗೆ ಹೋದರೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ಬೇಕು. ಸಮಾಧಾನ ಸಮಾಧಾನ. ಅಲ್ಲಿಂದ ನಿಧಾನಕ್ಕೆ ಬಂದು ಇಲ್ಲಿ ಬಂದು ಹಚ್ಕೆದ್ದು ಬಿಟ್ರೆ ಆಗುತ್ತಾ? ಫೆಡರಲ್ ಬ್ಯಾಂಕ್ ಇಲ್ಲೆಲ್ಲ ಅವಾಗ ಸಿಂಗಲ್ ರೋಡ್ ಇತ್ತಪ್ಪ. ಇಲ್ಲಿ ಮೇಲೆ ಹೋದರೆ ಫಸ್ಟು ಬಸವಣ್ಣ ಸರ್ಕಲ್ಲು, ಆಮೇಲೆ ಸಂತೆಪೇಟೆ ಸರ್ಕಲ್ಲು, 2 ಸರ್ಕಲ್ ಬರೋದು. ಅವಾಗ ನಮ್ಮ ಟ್ರಾನ್ಸ್ಪೋರ್ಟ್ ಎಲ್ಲ ಇಲ್ಲೇ ಇತ್ತು. ಕೊಯ್ನೂರು ಟ್ರಾನ್ಸ್ಪೋರ್ಟು, ರೇಖಾ ರೋಡ್ ಲೈನ್ಸು, ವೆಂಕಟೇಶ್ವರ ಸ್ವಾಮಿ ಟ್ರಾನ್ಸ್ಪೋರ್ಟು ಅಷ್ಟು ಇತ್ತು ಅವಾಗೆಲ್ಲ. ಈಗೆಲ್ಲ ನಂಬರ್ಗಳವೇ ಅಷ್ಟೇ. ಕೊಯ್ನೂರು ಟ್ರಾನ್ಸ್ಪೋರ್ಟ್ದೆಲ್ಲ ಏನಿಲ್ಲ ನಂಬರು. ಇಲ್ಲೂ ಸಾಕಾದ ಅಗಲ ಮಾಡಿಬಿಟ್ಟಾರಪ್ಪ. ಇಲ್ಲೇ ಇತ್ತು ಸರ್ಕಲ್, ಬಸವಣ್ಣ ಸರ್ಕಲ್. ಇಲ್ಲೇ ಬಸವಣ್ಣ ಸರ್ಕಲ್ ಇಲ್ಲಿ ತೆಗೆದುಬಿಟ್ಟಾರ ಅದನ್ನು. ಅವಾಗ ಇವೆಲ್ಲ ಟ್ರಾನ್ಸ್ಪೋರ್ಟ್ ಲೈನು, ಗ್ಯಾರೇಜ್ಗಳು ಇವೆಲ್ಲ ಇವೇನೆ. ಈಗ ನಾವು ಇರ್ಬೇಕಾದ್ರೆ ಇದ್ದೇ ಸಂತೆಪೇಟೆ ಸರ್ಕಲ್ಲು. ಇಲ್ಲೇ ಎಲ್ಲರೂ ನಿಲ್ಸ್ಕೋಬೇಕು. ನಾವು ಖಾಲಿ ಮಾಡೋಕ್ಕೆ ರೈಟಿಗೆ ಹೋಗ್ಬೇಕು. ಬೆಳಗ್ಗೆ ತೂಕ ಮಾಡ್ಕೊಂಡು ಪಾಲ್ಟಿಗೆ ಕರೆಸ್ಬಿಟ್ಟು ತೂಕ ಮಾಡ್ಕೊಂಡು ರೈಟಿಗೆ ಹೋಗ್ಬೇಕು. ಅಲ್ಲಿವರೆಗೂ ನಾವಿಲ್ಲೇ ವೆಯ್ಟ್ ಮಾಡಬೇಕು. ಇಲ್ಲೆಲ್ಲರೂ ಎಲ್ಲಿ ವೆಯ್ಟ್ ಮಾಡೋದು? ಬರ್ರಿ ಫಸ್ಟ್ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನೋಡಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದ್ದೀನಂದರೆ ನಮ್ಮ ಹಾಸನದಲ್ಲಿ ಇದ್ದೀನಿ. ನಮ್ಮ ಗಾಡಿ ಖಾಲಿ ಆಗ್ತಾಯಿದ್ದೆ. ಬೆಳಗ್ಗೆನೇ ಬಂದು ಮೋಡ ನೋಡಿ ಹೆಂಗಿದೆ. ಲೈಟಾಗಿ ಹನಿ ಇತ್ತು. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಮಳೆ. ಇದು ಯಾವುದು ರೋಡ್ ಅಂದರೆ ಗ್ರೌಂಡ್ ಫ್ಲೋರ್ ನಂಬರು ಹೊಸ್ಲೈನ್ ರೋಡ್ ಅಂತೆ. ನಮ್ಮ ಅರ್ಜುನಲ್ಲಿದೆ ನೋಡಿ ಖಾಲಿ ಆಗ್ತಾರೆ. ಹೊಸ್ಲೈನ್ ರೋಡ್ ಅಂದರೆ ಅಲ್ಲಿ ಸಂತೆಪೇಟೆ ಸರ್ಕಲ್, ಅಲ್ಲಿಂದ ಸ್ವಲ್ಪ ಒಳಗಡೆ ಅಷ್ಟೇ ಇದೆ. ಸ್ವಲ್ಪ ಒಳಗಡೆ ಅಷ್ಟೇ. ನಮ್ಮ ಗಾಡಿ ಖಾಲಿ ಆಗ್ತಾಯಿದೆ. ಬೆಳಗ್ಗೆನೇ 7 ಗಂಟೆಗೆ ಬಂದರು ಖಾಲಿ ಮಾಡೋಕ್ಕೆ. ಅವ್ರೆ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಈಗ ಖಾಲಿ ಮಾಡ್ಕೊಂಡು ಇಲ್ಲಿಂದ ಮೈಸೂರಿಗೆ ಬೇರೆ ಹೋಗ್ಬೇಕು. ಇನ್ನೊಂದು ಡೆಲಿವರಿ ಬೇಗ ಖಾಲಿ ಮಾಡಿಕೊಟ್ರೆ ಮೈಸೂರು ಇವತ್ತೇ ಖಾಲಿ ಮಾಡ್ಬೋದು. ಇಲ್ಲ ಅಂದರೆ ಮೈಸೂರು ತಿರ್ಗಾ ನಾಳೆ ಆಗ್ಬಿಡ್ತೈತೆ. ಡಿಸ್ಟೆನ್ಸ್ ದೂರ 2 ಡೆಲಿವರಿ ತುಂಬ್ಕೊಬಂದರೆ ಲೇಟ್ ಆಗ್ಬಿಡ್ತೇವೆ ಖಾಲಿ ಆಗೋದು. ಆಮೇಲೆ ಇನ್ನೊಂದು ಈ ಸಂತೆಪೇಟೆ ರೋಡ್, ಇದು ಟ್ರಾಫಿಕ್ ರೋಡ್. ಇದು ಖಾಲಿ ಮಾಡೋದು ಸ್ವಲ್ಪ ಹಿಂಸೆ, ನಿಧಾನ ಆಗುತ್ತೆ. ಅಲ್ಲೊಂದು ಸ್ವಲ್ಪ ಖಾಲಿ ಮಾಡಿ ಮತ್ತೆ ಈ ರೋಡಿಗೆ ಬಿಡ್ಬೇಕಂತೆ. ಅರ್ಥ ರಿವರ್ಸ್ ಒಳಗಡೆ ಬಿಡ್ಬೇಕಂತೆ. ಬಿಡೋದಾಗುತ್ತೆ. ಆಮೇಲೆ ಅದನ್ನು ಖಾಲಿ ಆದಮೇಲೆ ನೋಡೋಣ. ಸದ್ಯಕ್ಕೆ ಇಲ್ಲಿ ಗಾಡಿ ಅಂತೂ ಖಾಲಿ ಆಗಲಿ. ಎಷ್ಟೊತ್ತು ಮಾಡ್ತಾರೆ ನೋಡೋಣ. ಹಾಸನ ಖಾಲಿ ಮಾಡ್ಕೊಂಡು ಮೈಸೂರು ಕಡೆ ಹೊರಟೆ. ಇದು ಗೊರೂರು ರೋಡು. ಅಲ್ಲಿ ಮುಂದೆ ಬೈಪಾಸಲ್ಲಿ ಲೆಫ್ಟ್ ಹೊಡೆದು ಮತ್ತೆ ಅಲ್ಲಿ ಹೋಗಿ ಚನ್ನಪಟ್ಟಣ ಬೈಪಾಸ್ ಅಂತ ಬರುತ್ತೆ. ಅಲ್ಲಿ ರತ್ತೆ ರೈಟ್ ಹೊಡ್ಕೊಂಡ್ರೆ ಸೀದಾ ಹೊಳೆನರಸೀಪುರ ಯಾವುದ್ಯಾವುದೋ ಊರು ಬರುತ್ತೆಪ್ಪ. ಹಳ್ಳಿ ಮೈಸೂರು ಅಂತ ಹೇಳ್ಕೊಂಡು ಮೈಸೂರಿಗೆ ಹೋಗ್ಬಿಡೋಣ. ಇದು ಸೀದಾ ಗೊರೂರು ಹೋಗುತ್ತೆ. ಹಿಂಗೆ ಹೋಗಲ್ಲ, ದೂರ ಆಗುತ್ತೆ. ನಾವು ಮುಂದೆ ಮೇಲೆ ಹೋಗಿ ಹೋಗ್ಬೇಕು. ಹೋಗೋಣ. ಟೈಮು ಇಲ್ಲೇ 12:30. ಇನ್ನು ಮೈಸೂರನ್ನು ಫೋನ್ ಮಾಡಿಲ್ಲ. ಇಲ್ಲಿ ಮುಂದೆ ಡೀಸೆಲ್ ಹಾಕ್ಸ್ಬಿಟ್ಟು ಮೈಸೂರು ಪಾರ್ಟಿಗೆ ಫೋನ್ ಮಾಡಬೇಕು. ಏನು ಮಾಡ್ತಾ ನೋಡ್ಬೇಕು, ಖಾಲಿ ಮಾಡ್ತಾನೆ ಹೆಂಗೆ. ಒಂದು 3:30 3 ಗಂಟೆ 3:30ಗೆ ಬರ್ತೀನಿ. ಖಾಲಿ ಮಾಡ್ತಾನೆ ಏನಂತ ಕೇಳಬೇಕು. ಈ ಅಣ್ಣ ಅಂತೂ ಗಾಡಿನೇ ಹೋಯ್ತಿಲ್ಲ. ಇವಾಗೆಲ್ಲ 500 ಕಿಲೋಮೀಟ್ರ್ ಗಟ್ಟಲೆ ಗಾಡಿ ಕೊಟ್ಬಿಟ್ರೆ 2-3 ದಿವ್ಸಕ್ಕೆ ಹೋಗ್ತಾರೆ. ಹೋಗೋದೇ ಇಲ್ಲ, ಹೋಗೋವರೆಗೂ ದಾರಿ ಬಿಡಲ್ಲ. ಬೈಪಾಸ್ ಹಾಸನ್ ಮಂಗಳೂರು ಬೆಂಗಳೂರು ಬೈಪಾಸ್. ರೋಡ್ ಹಿಂಗಾಗವೆ ಭಾಳ. ಸೀದಾ ಗೊರೂರು ಡ್ಯಾಮು ಹೋಗೋ ರೋಡ್ ಇದೆ ನೋಡೋದು. ಈಗ ನಾವು ಹಿಂಗೆ ಹೋಗ್ಬೇಕು. ಇಲ್ಲಿ ಮೇಲೆ ರಿಲಯನ್ಸ್ ಬಂಕಲ್ಲಿ ಒಂದು 10,000 ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಹೋಗಲ್ಲ ಲೆಕ್ಕದಲ್ಲಿ. ಇನ್ನೊಂದು 80 ಕಿಲೋ ಮೈಸೂರು ಹತ್ತತ್ರ ಹೋಗ್ಬೇಕು ಲೆಕ್ಕದಲ್ಲಿ ನಮ್ಮ ಡೀಸೆಲು. ಆದರೆ ಹೋಗಲ್ಲ. ಆ ಥರ ಮೈಲೇಜು ನಮ್ಮ ಗಾಡಿದು. ಯಾರು ಕಣ್ಣು ಹಾಕೋರೋ ಗೊತ್ತಿಲ್ಲ. ನಾಳೆ ತಿರ್ಗಾ ಶೋರೂಮ್ಗೆ ಹೋಗಿ ತಿರ್ಗಾ ಮತ್ತೆ ಏನು ಮಾಡ್ತಾರೋ ನೋಡ್ಬೇಕು. ಸದ್ಯಕ್ಕೆ ರಿಲಯನ್ಸ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಳ್ಳೋಣ. ಬನ್ನಿ, ಮೋಡ ನೋಡಿ ಹೆಂಗಿದೆ.
ಬರ್ರಿ ಡೀಸೆಲ್ ಹಾಕ್ಸ್ಕೊಂಡು ಸಿಗೋಣ.